ಎಲ್ಲರಿಗೂ ನಮಸ್ಕಾರ ಬ್ರದರ್ಸ್. ಇವತ್ತು ಬಂದ್ಬಿಟ್ಟೆ ಅಂತಂದರೆ ದ ಬಡ್ಜೆಟ್ ರೇಂಜ್ನಲ್ಲಿ ಒನ್ ಆಫ್ ದ ಬೆಸ್ಟ್ ವೈಫೈ ಅಡಾಪ್ಟರ್ ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ. ನಾನು ಭಾಳಷ್ಟು ಎಕ್ಸೈಟಿಂಗ್ ಆಗಿದ್ದೀನಿ. ಸೊ ಆಲ್ರೆಡಿ ಸಹ ಏನಂತಂದರೆ ಪ್ಯಾಕಿಂಗ್ ಬರೋಕಾರ ಅನ್ಬಾಕ್ಸಿಂಗ್ ಆಗೈತೆ. ನಾನು ಅಂದರೆ ಮತ್ತೆ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ಅಷ್ಟೇ ನೋಡಿ, ಏನಿಲ್ಲ. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಬಡ್ಜೆಟ್ ರೇಂಜ್ನಲ್ಲಿ ಒಂದು ಒಳ್ಳೆ ವೈಫೈ ಅಡಾಪ್ಟರು, USB ವೈಫೈ ಅಡಾಪ್ಟರು. ಸೊ ಇದು ಬಂದ್ಬಿಟ್ಟು ಏನಂತಂದರೆ TP-Link ಅವ್ರದ್ದು. ಇದು ಮಾಡಲ್ ನಂಬರ್ ಬಂದ್ಬಿಟ್ಟು AC600 ಅಂತ. ಸೊ ಇದು ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಕಾಸ್ಟ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ಹತ್ತತ್ರ 1200 ರೂಪಾಯಿ, ಓಕೆನಾ, 1199 ರೂಪಾಯಿ ಸಮಥಿಂಗ್ ಏನಂತಂದರೆ ಇದು ಐತೆ. ಇದು ಡ್ಯೂಲ್ ಬ್ಯಾಂಡ್ ವೈಫೈಗೂ ಸಪೋರ್ಟ್ ಮಾಡುತ್ತೆ, ಅದು ಅದರ ಬೆನಿಫಿಟ್ಟು. ಸೊ ನಿಮಗೆ ಬೆಂಕಿ ಇರುತ್ತೆ. ನಾನು ಆಲ್ರೆಡಿ ಟೆಸ್ಟ್ ಮಾಡಿದ್ದೀನಿ, ಎಲ್ಲ ಮಾಡಿ ಅದಕ್ಕೆ ವೀಡಿಯೋ ಮಾಡ್ತಿದ್ದೀನಿ. ಒನ್ ಆಫ್ ದ ಬೆಸ್ಟ್ ವೈಫೈ ಅಡಾಪ್ಟರ್ ಬಡ್ಜೆಟ್ ರೇಂಜ್ನಲ್ಲಿ. ನೀವೇನು ತಗೋಬೇಕಾದ್ರೆ ತಗೋಬೋದು. ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ. ಇದನ್ನೇನಂತಂದರೆ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ, 2-3 ಡೇಸ್ ಆಯ್ತು ಯೂಸ್ ಮಾಡೋದಕ್ಕೆ. ನಿಮ್ಗೆ ಯಾವುದೇ ರೀತಿಯಲ್ಲಿ ನಮಗೆ ನೆಟ್ವರ್ಕ್ ಇಶ್ಯೂ ಬಂದಿಲ್ಲ. ಓಕೆ, ನಮಗೆ ಬಡ್ಜೆಟ್ ರೇಂಜ್ನಲ್ಲಿ ಭಾಳಷ್ಟು ಬರ್ತವೆ. ಓಕೆನಾ, ನಮಗೆ ಈ ಥರ ನ್ಯಾನೋ ವೈಫೈ ಅಡಾಪ್ಟರ್ ಬರ್ತವೆ. ಬಟ್ ಇವೇನಂತ ನಮಗೆ ಲೈಫ್ ಟೈಮ್ ಇರಲ್ಲ. ನನಗೆ ಆಲ್ರೆಡಿ ಇದು ಇಶ್ಯೂ ಬಂತು, ತಗೊಂಡು ಒಂದು 15 ದಿವಸ ಆಗಲಿಲ್ಲ. ಅದು ನನ್ನ ನೆಟ್ವರ್ಕ್ ಬಿಟ್ಟು ಎಲ್ಲೊಂದು ಕನೆಕ್ಟ್ ಆಗ್ತದೆ. ಒಂಥರ ನನಗೆ ಬೇಜಾರಾಗ್ಬಿಡ್ತು. ಅದಕ್ಕಾಗಿ ಏನಂತಂದರೆ ಇದನ್ನು ಕಿತ್ತಷ್ಟು ಇವಾಗ ಏನಂತಂದರೆ ಈ TP-Link ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಇವತ್ತು ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಈ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಕೆಳಗೆ ನಾನು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಸ್ವಲ್ಪ ಲೈಕ್ ಇಟ್ಟರೆ ಮೋಟಿವೇಶನ್ ಥರ ಫೇಲ್ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರುತ್ತೆ ನಿಮಗಾಗಿ. ಸೊ ಇನ್ನಕ್ಕೆ ಲೇಟು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಾವು ಬಾಕ್ಸ್ ಓಪನ್ ಮಾಡೋಣ. ಆಲ್ರೆಡಿ ಅನ್ಬಾಕ್ಸ್ ಆಗೈತೆ. ಸೊ ಅದಕ್ಕಾಗಿ ಸುಮ್ಮನೆ ಓಕೆನಾ. ಸೊ ಈ ರೀತಿಲಿರುತ್ತೆ ನಮಗೆ ಎಂಟ್ರೆನ್ಸು, ಓಕೆನಾ. ನಮಗೆ ಸ್ಟ್ರ್ಯಾಪ್ ಈ ಥರದ ಭಾಳ ಬಾಕ್ಸಿಗೆ ಭಾಳಷ್ಟು ಸೆಕ್ಯೂರಿಟಿ ಕೊಟ್ಟವ್ರೆ, ಡ್ಯಾಮೇಜ್ ಆಗ್ಲಂಗೆ. ಓಕೆ, ಒಳ್ಳೇದು ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ರಿಲಯನ್ಸ್ ಡಿಜಿಟಲ್ಲ ನಾನು ಬುಕ್ ಮಾಡಿದ್ದು. ಸೊ ಪರವಾಗಿಲ್ಲ, ಪ್ಯಾಕಿಂಗ್ ಎಲ್ಲ ಸಖತ್ ಬಂದೈತೆ. ಸೊ ನಮಗೆ ಫಸ್ಟ್ ನಾವು ಬಾಕ್ಸ್ ನೋಡೋಣ. ಬಾಕ್ಸ್ ಎಂಟ್ರೆನ್ಸ್ ನಮಗೆ ಈ ಥರ ಇರ್ತದೆ, ಓಕೆನಾ. ನಮಗೇನಂತಂದರೆ ಇಲ್ಲಿ TP-Link AC600 ಅಂತ ಇರುತ್ತೆ. ನಾವು ಇದರಲ್ಲಿ ಬೆನಿಫಿಟ್ ನೋಡೋದಾದರೆ ನೀವೇನಾದರೂ 5 GB ಅಂದರೆ ಡ್ಯೂಯಲ್ ಬ್ಯಾಂಡ್ ವೈಫೈನಲ್ಲಿ ನೀವೇನಾದರೂ ಯೂಸ್ ಮಾಡ್ತಿದ್ರೆ, ಓಕೆನಾ, 5 GHz ಯೂಸ್ ಮಾಡ್ತಿದ್ರೆ ಹತ್ತತ್ರ ಬಂದ್ಬಿಟ್ಟು 433 Mbps ಅಂತ ನಿಮಗೆ ನೆಟ್ವರ್ಕ್ ಸ್ಪೀಡ್ ಇರುತ್ತೆ ಅಂತ ಹೇಳ್ಯಾರ. ನೀವೇನಾದರೆ 2.4 GHz ನೀವೇನಾದರೂ ಮೊಬೈಲ್ ಥ್ರೂ ಕನೆಕ್ಟ್ ಇದ್ದರೆ ಅದು ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ನಿಮಗೆ 200 Mbps ಸ್ಪೀಡ್ನಲ್ಲಿ ಬರುತ್ತೆ. ಓಕೆನಾ. ಫಸ್ಟ್ ಇದನ್ನೆಲ್ಲ ಆಮೇಲೆಲ್ಲ ಮಾತಾಡೋಣ. ಸೊ ನಮಗೆ ಸ್ಪೆಸಿಫಿಕೇಷನ್ಸ್ ಎಲ್ಲ ಸೈಡೆಲ್ಲ ಮೆನ್ಷನ್ ಮಾಡವ್ರೆ. ನಮ್ಗೆ ಯಾವ ಥರ ಯೂಸ್ ಮಾಡೋದು ಸಹ ನಮಗೆ ಬ್ಯಾಕ್ ಮೆನ್ಷನ್ ಮಾಡವ್ರೆ. ಇದು ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಇದರಲ್ಲಿ ನಮಗೆ 3 ವರ್ಷ ವಾರಂಟಿ ಇರ್ತದೆ. ನಿಜವಾಗ್ಲೂ ಇರುತ್ತೆ. ನನಗೆ ಶಾಕ್ ಆಯ್ತು. 3 ವರ್ಷ ಅಂದರೆ ಬೆಂಕಿ ಅಂತ ಹೇಳ್ಬೋದು. ನಮಗೆ ಕಸ್ಟಮರ್ ಕೇರ್ ಸಹ ನಂಬರ್ ಐತೆ. ನಿಮ್ಗೆ ಏನಾದರೂ ಇಶ್ಯೂ ಬಂದರೆ ಸೊ ನೀವು ರಿವರ್ಸ್ ಸಹ ಮಾಡ್ಕೋಬೋದು. ಸೊ ಒನ್ ಆಫ್ ದ ಬೆಸ್ಟ್ ಅಂತ ನನಗೆ ಅನ್ನಿಸ್ತು. ಸೊ ಇದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡೋಣ, ನೋಡೋಣ ಕತೆ ಹೆಂಗೈತೆ ಒಳಗಡೆ. ಓಕೆ, ನೋಡ್ಕೋಬೋದು. ಈ ಥರ ಇರುತ್ತೆ. ಫಸ್ಟ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಇದು ಡ್ರೈವರ್ ಸಿ ಡಿ ಕೊಡ್ತಾರೆ. ಇದು ನಿಮ್ಮ ಹತ್ರ ಏನಾದರೂ CD ಡ್ರೈವ್ ಇದ್ದರೆ ಮಾತ್ರ ಇದನ್ನು ಹಾಕ್ಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಂಡು, ಇಲ್ಲ ಅಂತಂದರೆ ಅಫಿಷಿಯಲ್ ವೆಬ್ಸೈಟ್ ಐತೆ ಡ್ರೈವರ್ಸ್ ಇನ್ಸ್ಟಾಲ್ ಮಾಡೋದಕ್ಕೆ, ಔಟ್ಲೈನು ಇದು ಮಾಡ್ಕೋಬೋದು. ಓಕೆನಾ. ಇದು ನಮಗೆ ಇದಿರೋದೇನಿಲ್ಲ. ನಮಗೆ ಯೂಸರ್ ಮ್ಯಾನ್ಯುವಲ್, ನಿಮಗೇನಾದರೂ ಡೌಟ್ ಬಂದರೆ ಯಾವ ಥರ ಯೂಸ್ ಮಾಡೋದು ಡೌಟ್ ಬಂದರೆ ಈ ಯೂಸರ್ ಮ್ಯಾನ್ಯುವಲ್ ನೋಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ನಮಗೆ ಮ್ಯಾಕಿಗೆ ಹಾಗೆ ಬಂದ್ಬಿಟ್ಟು ಅಂತ ವಿಂಡೋಸ್ಗೆ ಪರ್ಟಿಕ್ಯುಲರ್ ವರ್ಕ್ ಆಗುತ್ತೆ. ವಿಂಡೋಸ್ಗೆ ಸಪ್ರೇಟ್ ಅಂಬೋದು ಏನಿಲ್ಲ. ಸೊ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ, ನಿಮ್ದು ಏನೇ ಆದರೂ ಭಾಳಷ್ಟು ಸಿಸ್ಟಮ್ಗಳೇನಂತಂದರೆ ಈ ಅಡಾಪ್ಟ್ರು, ಓಕೆನಾ. ಸೊ ಈ ರೀತಿಲಿ ಬರುತ್ತೆ. ನಮಗೆ ಫುಲ್ ಕವರಾಗೇ ಬರುತ್ತೆ. ಆ ಕವರ್ ನಾನು ಬಿಚ್ಚಿಬಿಟ್ಟಿವನಿ. ಸೊ ಈ ರೀತಿ ನಮಗೆ ಕವರ್ ಐತೆ ಆಲ್ರೆಡಿ ಮೇಲೆ. ಸೊ ನಮಗೆ ಇಲ್ಲಿ LED ಲೈಟ್ ಇರುತ್ತೆ. ಓಕೆ, ನಿಮಗೆ ವೈಫೈ ಆನ್ ಆದಾಗ ನಮಗೆ ಇಲ್ಲಿ LED ಲೈಟ್ ಬ್ಲಿಂಕ್ ಆಗುತ್ತೆ. ನಮಗೆ ಇದನ್ನು ನಾವೇಂತಂದ್ರೆ 90 ಡಿಗ್ರೀಸ್ ನಾವು ಏನಂತಂದರೆ ರೊಟೇಟ್ ಮಾಡ್ಬೋದು. ನೀವು ನೋಡ್ತಿದ್ರ. ಸೊ 90 ಡಿಗ್ರೀಸ್ ನಾವೇನಂತ ಈ ರೀತಿಯಲ್ಲಿ ರೊಟೇಟ್ ಮಾಡ್ಬೋದು. ನಾನು ಇದರಲ್ಲಿ ಏನು ಸುಮ್ಮನೆ ವೇಸ್ಟ್ ಕೊಟ್ಟಾರ ಅಂತ ನಾನು ಅನ್ಕೊಂಡೆ. ಫೋಕಸ್ ಆಗಿ ನೋಡಿದ್ರೆ ಇದು ಒಳಗಡೆ ಏನಂತಂದರೆ ಒಂದು ಚಿಕ್ಕ ವೈರ್ ಐತೆ, ನೋಡ್ಕೋಬೋದು. ಚಿಕ್ಕ ವೈರ್ ಐತೆ. ಸೊ ಓಕೆ ಅಂತ ಅನ್ನಿಸ್ತು ನನಗೆ. ಸುಮ್ಮನೆ ವೇಸ್ಟ್ ಅಂತ ಅನ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ, ಯಾವುದೊಂದು ವೈರ್ ಕಳ್ಸವ್ರೆ. ಅದು ವರ್ಕ್ ಆಗುತ್ತಲ್ಲ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಮೇ ಬಿ ವರ್ಕ್ ಆಗುತ್ತೆ ನಾನು ಅನ್ಸಿದ ಮಟ್ಟಿಗೆ. ಸೊ ನಮಗೆ ನಮಗೆ USB ಅನ್ನೋದು ಇದು ನನಗೆ ಮೇನು ಏನು ಕತೆ ಅಂತ. ಸೊ ಓಕೆನಾ, ನಮ್ಗೆ ಇದನ್ನು 90 ಡಿಗ್ರೀಸ್ ಬೆಂಡ್ ಮಾಡೋದು ಅಂತ ಹೇಳಿದೆ. ಅದೇ ಥರ ಬಂದು ನೀವಂದರೆ 180 ಡಿಗ್ರೀಸ್ ಇರೋದನ್ನ ನೀವು ರೊಟೇಟ್ ಸಹ ಮಾಡ್ಕೋಬೋದು ಈ ರೀತಿಲಿ. ಓಕೆನಾ, ಈ ರೀತಿಲಿ ನೀವು ಅಂತಂದರೆ ರೊಟೇಟ್ ಸಹ ಮಾಡ್ಕೋಬೋದು 180 ಡಿಗ್ರೀಸ್. ಸೊ ಈ ರೀತಿಲಿ ಏನಂತಂದರೆ ಇದು ಪರ್ಟಿಕ್ಯುಲರ್ ಆಗಿ ವರ್ಕ್ ಆಗುತ್ತೆ, ನೋಡ್ಕೋಬೋದು. ಒಂದ್ಸಲ ನೋಡಿಸ್ಬಿಡ್ತೀನಿ ಹಾಕಿದ್ದು ಈ ರೀತಿಲಿ. ಓಕೆನಾ, ಈ ರೀತಿಲಿ ನಾವಂತಂದರೆ
ನಾವು ಇದನ್ನು ರೊಟೇಟ್ ಸಹ ಮಾಡ್ಕೋಬೋದು. ಸೊ ಈ ರೀತಿಯಲ್ಲಿ ಏನಂತಂದರೆ ಈ ವೈಫೈ ಅಡಾಪ್ಟರ್ ಇದನ್ನು ನಾವು ಆ್ಯಕ್ಚುಲಿ ಟೆಸ್ಟ್ ಮಾಡೋಣ. ಇದನ್ನು ಟೆಸ್ಟ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಏನಾದರೂ ಒಂದು ನಾನು ಸಜೆಷನ್ ಕೊಡ್ತೀನಿ ನಾನು ನಿಮಗೆ. ಸೊ ಈ ನ್ಯಾನೋ ವೈಫೈ ಅಡಾಪ್ಟರ್ಗಳು ನೀವಂತ ಇದು ತಗೊಳಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಹೇಳ್ತಾರೆ, ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋನಿ. ಆ ವಿಡಿಯೋ ನೋಡಿದ್ರೆ ಮೇಲೆ ಕಾರ್ಡ್ಸಲ್ಲಿ ಕೊಡ್ತೀನಿ, ನೋಡಿರಿ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ಬಿಟ್ಟಿನಿ ಏನು ಕತೆ ಅಂತ. ನಾನು ಇದನ್ನು ತಗೊಂಡೆ ದೊಡ್ಡ ತಪ್ಪು ಮಾಡಿದೆ ಅಂತ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ನಿಜವಾಗ್ಲೂ. ನಾವು ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಭಾಳಷ್ಟು ಸಿಸ್ಟಮ್ಸ್ ಏನಂದರೆ ಇದನ್ನು ಅಡ್ಯಾಪ್ಟ್ ಮಾಡಿದ ತಕ್ಷಣ ವೈಫೈ ನಮಗೆ ಸಿಂಬಲ್ ಗೊತ್ತಾಗ್ಬಿಡುತ್ತೆ. ಬಟ್ ನಾವೇನಂತಂದರೆ ಆ ವೈಫೈ ಸಿಂಬಲ್ಲು ಐತೆ ಹೆಂಗೊಂದು ಡಿಟೆಕ್ಟ್ ಆಯ್ತು ಬಿಡಪ್ಪ ಅಂತೇಳಿ ನಾವು ಸುಮ್ಮನೆ ಆಗ್ಬಾರ್ದು. ಓಕೆ, ನಾವೇನಂತಂದರೆ ಇದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಏನಾಗುತ್ತೆ ಡ್ರೈವರ್ಸ್ ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಿದ ತಕ್ಷಣ ಇದು ಅಡ್ಯಾಪ್ಟ್ ಮಾಡಿದ್ರೆ ಅದು ಇದು ಏನಂತಂದರೆ ಇದು ಮಾಡುತ್ತೆ. ಓಕೆನಾ, ಈ ವೈಫೈ ಅಡಾಪ್ಟರ್ನ ಏನಂತಂದರೆ ಅಲ್ಲಿ ಡಿಟೆಕ್ಟ್ ಮಾಡುತ್ತೆ. ಡಿಟೆಕ್ಟ್ ಮಾಡೋವಾಗ ಏನಂತಂದರೆ ಡ್ರೈವರ್ಸ್ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಬೇಕಲ್ಲಿ. ಓಕೆನಾ, ಸೊ ನಮಗೆ ಯಾವ ಥರ ಇನ್ಸ್ಟಾಲ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಓಕೆನಾ, ಇದ್ರ ಸ್ಪೀಡ್ ಸಹ ಎಷ್ಟೈತೆ ಅಂತ ನೋಡ್ಬೋದು. ನಾನು ಅಡ್ವಾನ್ಸ್ ಆಗಿ ಹೇಳ್ತೀನಿ ನಿಮ್ಗೆ ಏನಂತಂದರೆ ಇದರಿಂದ ಭಾಳಷ್ಟು ಬೆನಿಫಿಟ್ ನಾನು ತಗೊಂಡಿದ್ದೀನಿ. ಓಕೆನಾ, ಇವಾಗ ಡ್ರೈವರ್ಸ್ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ಫಸ್ಟ್ ತಿಳ್ಕೊಳ್ಳೋಣ. ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ. ಸೊ ನೀವು ಇಲ್ಲಿ ಸರ್ಚ್ ಬಾರಲ್ಲಿ ಅಂತಂದರೆ ಅಫಿಷಿಯಲ್ ಆಗಿ ನೀವೇನಂತಂದ್ರೆ TP ಲಿಂಕ್ ವೆಬ್ಸೈಟ್ನ ಸರ್ಚ್ ಮಾಡಿ. ಓಕೆನಾ, ಸರ್ಚ್ ಮಾಡಿದ ತಕ್ಷಣ ನಮ್ಗೆ ಏನಂತಂದರೆ ನಮ್ಗೆ ಗೊತ್ತಾಗುತ್ತೆ. ಓಕೆನಾ, ಇಲ್ಲಿ ನಮಗೆ ಅಫಿಷಿಯಲ್ TP ಲಿಂಕ್ ವೆಬ್ಸೈಟ್. ಓಕೆನಾ, ನಮಗೆ ಇಲ್ಲಿ ಕೆಳಗಡೆ ಏನಂತಂದರೆ ಡೌನ್ಲೋಡ್ ಸೆಂಟರ್ ಅಂತ ಐತೆ. ಸೊ ಇದನ್ನು ಕ್ಲಿಕ್ ಮಾಡಿ ನಿಮಗೆ ಎಲ್ಲ ಯಾವ ಪ್ರಾಡಕ್ಟ್ಸ್ ಇದೆ ಅವೆಲ್ಲ ಗೊತ್ತಾಗುತ್ತೆ. ನೀವು ಅಫಿಷಿಯಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ನಿಮಗೆ ನೀವು ಅದ್ರ ಮಾಡಲ್ ನಂಬರ್ ಯಾವತ್ತು ಸರ್ಚ್ ಮಾಡೋಕೆ ಹೋಗ್ಬೇಡಿ. ಇಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಆರ್ಚರ್ ಅಂತ ಐತಲ್ಲ, ಸೊ ಇದನ್ನು ನೀವೇನಂತಂದ್ರೆ ಸ್ಟಾರ್ಟ್ ಮಾಡಿ SHER. ನಿಮಗೆ ಇದ್ರದ್ದು ಒಂದು ಬಾಕ್ಸನ್ನು ಫೋಟೋ ನೋಡಿಸ್ತೀನಿ. ಅಲ್ಲಿ ಯಾವುದನ್ನು ನಾವು ಹಾಕಬೇಕು ಅಂತ ಸ್ಕ್ರೀನ್ ಅದರಲ್ಲಿ ಮೇಲೆ ಸರ್ಚ್ ಮಾಡಲ್ ನಂಬರ್ ಐತಲ್ಲ. ಸೊ ನಿಮ್ದು ಏನಂತಂದ್ರೆ ಇಲ್ಲಿ ಆರ್ಚರ್ T2+ ಅಂದ T2U ಆ್ಯಕ್ಚುಲಿ ನೋಡ್ತೀನಿ T2U. ಓಕೆನಾ, ಇಲ್ಲಿ ನಮಗೆ ಕೆಳಗಡೆ ಬಂದು ನೋಡ್ರಿ ಆರ್ಚರ್ T2U+ ಅಂತ. ಓಕೆನಾ, ಇದನ್ನು ನಾವೆಂದರೆ ಜಸ್ಟ್ ಕ್ಲಿಕ್ ಮಾಡಿ. ಓಕೆನಾ, ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಮಗೆ ಕೆಳಗಡೆ ಡೌನ್ಲೋಡ್ ಐಕನ್ ಬರುತ್ತೆ ಡ್ರೈವರ್ಸು. ಇಲ್ಲಿ ನೀವು ಡೌನ್ಲೋಡ್ ಐಕನ್ ಕ್ಲಿಕ್ ಮಾಡಿ ನೀವು ಜಸ್ಟ್ ಏನಂತಂದರೆ ಅದು ಮೈ PC ಯಲ್ಲಿ ಹೋಗಿ ಅದನ್ನು ಕ್ಲಿಕ್ ಮಾಡಿ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಕೊಟ್ಟು ನೀವು ಅದನ್ನು ಜಸ್ಟ್ ಇನ್ಸ್ಟಾಲ್ ಮಾಡ್ತಿರುವಾಗ ಏನಂತಂದರೆ ಆ ವೈಫೈ ಅಡಾಪ್ಟರ್ ತಗೊಂಡಿರ್ತಾರಲ್ವ, ಸೊ ಅದನ್ನು ಇನ್ಸ್ಟಾಲ್ ಮಾಡಿ ಅಂದರೆ ಅದನ್ನು ಅಡ್ಯಾಪ್ಟ್ ಮಾಡಿದ ತಕ್ಷಣ ಅದಂತಂದರೆ ಈ ಡ್ರೈವರ್ಸು ಡಿಟೆಕ್ಟ್ ಮಾಡುತ್ತೆ. ಆ ಡ್ರೈವ್ನ ಡಿಟೆಕ್ಟ್ ಮಾಡಿದ ತಕ್ಷಣ ಅಂತಂದರೆ ಅವಾಗ ಪರ್ಫೆಕ್ಟ್ಲಿ ಏನಂತಂದ್ರೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಈ ಡ್ರೈವರ್ಸು, ಈ ವೈಫೈ ಅಡಾಪ್ಟರ್. ನಮಗೇನಂತಂದರೆ ಈ ಡ್ರೈವರ್ಸ್ ಬಂದ್ಬಿಟ್ಟು ಅಂತಂದರೆ ಈ ಹಾರ್ಡ್ವೇರ್ಗೆ ಸೇಫ್ಟಿ. ಓಕೆನಾ, ಅದ್ರ ವರ್ಕ್ ಏನಂತ ಹೇಳ್ಕೊಡೋದಕ್ಕೆ ಇದೊಂದು ಸೇಫ್ಟಿ ಅಷ್ಟೇ ಬಿಟ್ಟು ಇನ್ನೇನಿಲ್ಲ. ಸೊ ಈ ರೀತಿ ನಾವು ಅಂತ ಡ್ರೈವರ್ಸ್ ಇನ್ಸ್ಟಾಲ್ ಮಾಡ್ಕೋಬೋದು. ಆಲ್ರೆಡಿ ನಾನು ಡ್ರೈವರ್ಸ್ ಇನ್ಸ್ಟಾಲ್ ಮಾಡಿದ್ದೀನಿ. ಇಲ್ಲಿ ನೋಡ್ಕೋಬೋದು ಮೇಲೆ ಸಹ ನಿಮ್ಗೆ ಅಂತಂದರೆ ರನ್ನಿಂಗ್ ಐತೆ. ಈಗ ಇಲ್ಲಿ ನಿಮ್ಗೆ ವೈಫೈ ಆಲ್ರೆಡಿ ರನ್ನಿಂಗ್ ಐತೆ. ಓಕೆನಾ, ಸೊ ನಮಗೆ ಪ್ರೆಸೆಂಟ್ ಅಂತಂದರೆ ಇದು ಸ್ಪೀಡ್ ಟೆಸ್ಟ್ ಸಹ ನೋಡಿಬಿಡೋಣ ಎಷ್ಟು ಸ್ಪೀಡ್ನಲ್ಲಿ ಐತೆ ಕತೆ ಅಂತ. ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ನಮ್ಮ ಮನೇಲಿ ನೆಟ್ವರ್ಕ್ ಭಾಳಷ್ಟು ಸ್ಲೋ. ನಾನು ಹೇಳ್ತೇನಲ್ವ, ನಿನ್ನೆ ಸಹ ನಾನು ಟೆಸ್ಟ್ ಮಾಡಿದೆ. ಹಬ್ಬ ಅಂತಂದರೆ ನಮಗೆ 2-3 Mbps ಬಂದಿದ್ದು ನನ್ನ ನೆಟ್ವರ್ಕ್. ಯಾಕಂದ್ರೆ ನಾನು ಫುಲ್ಲು ಒಳಗಡೆ ಇದ್ದೆ ನಮ್ಮ ಮನೆಯಲ್ಲಿ. ಸುತ್ತಮುತ್ತ ಒಂಥರ ರಾಜರ ಕೋಟೆ ಇದ್ದಂಗೆ, ಒಳಗಡೆ ಗಾಳಿ ಬರೋದೇ ಕಷ್ಟ. ನನಗೆ 24 ಗಂಟೆ ಬರೀ ನೀರು ಹಾಕ್ತಿರ್ತೀನಿ ಮನುಷ್ಯ. ಸೊ ಆ ರೀತಿಲಿ ನೆಟ್ವರ್ಕ್ ಇನ್ನೇನು ಬರುತ್ತೆ ಗಾಳಿ ಬರಲಿದ್ರೆ. ಸೊ ಹಂಗೆ ಕತೆ. ಸೊ ಈ ರೀತಿಲಿ ಏನಂತ ನಾನು ಪ್ರೆಸೆಂಟ್ ಇವಾಗ ಡ್ಯೂಲ್ ಬ್ಯಾಂಡ್ ವೈಫೈನಲ್ಲಿ ಏನಂತ ಸಪೋರ್ಟ್ ಮಾಡಿದ್ದೀನಿ. ಓಕೆನಾ, 5 GHz ನಾನು ಸಪೋರ್ಟ್ ಮಾಡಿದ್ದೀನಿ. ಇವಾಗ ನೋಡ್ಕೋಬೋದು ನಮಗೆ ನೆಟ್ವರ್ಕ್ ಸ್ಪೀಡ್ ಮ್ಯಾಕ್ಸಿಮಮ್ ನಮಗೆ ಎಷ್ಟು ಬರುತ್ತಾ ಅಂತ. ನಮಗೆ ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ನಮಗೆ ಒಂದು 200 Mbps ಏನು ಬರೋಲ್ಲ. ಯಾಕಂತಂದರೆ ಇಲ್ಲಿ ನೆಟ್ವರ್ಕ್ ಭಾಳ ಸ್ಲೋ. ಸೊ ನಮಗೆ ಏನಂತಂದರೆ ನಿಮ್ದೇನಾದರೂ ಒಂದು ಒಳ್ಳೆ ರೀತಿ ಸ್ಲೋ ಗಾಳಿ ಆಡೋ ಪ್ರದೇಶದಲ್ಲಿದ್ದರೆ ಮಾತ್ರ ನೆಟ್ವರ್ಕ್ ಬರೋ ಸಿಚುವೇಶನ್ ಇದ್ದರೆ ಮಾತ್ರ ಕಂಪಲ್ಸರಿ ನಿಮ್ಗೆ ಏನಂತಂದರೆ ಒಂದು ಅಲ್ಲಿ ಏನು ಕೊಟ್ಟಿದ್ರೆ ಅದಕ್ಕಿಂತ ಜಾಸ್ತಿ ಏನಂತ ನಿಮಗೆ ಬರುತ್ತೆ. ಓಕೆನಾ, 433 Mbps ಐತಲ್ಲ, ಸೊ ಅಷ್ಟೇ ನಿಮಗೆ ನೆಟ್ವರ್ಕ್ ಸ್ಪೀಡ್ ಬರುತ್ತೆ. ಇಲ್ಲಿ ಏನಂತಂದರೆ ಮನೇಲಲ್ವಾ ಭಾಳಷ್ಟು ಕಮ್ಮಿ ಬರುತ್ತೆ. ಸೊ ಈ ರೀತಿಲಿ ಓಕೆ ನಮಗೆ ಮ್ಯಾಕ್ಸಿಮಮ್ ಇಲ್ಲಿಗೆ 5 Mbps ನಮ್ಗಿಂತ ಅಂದರೆ ಡೌನ್ಲೋಡ್ Mbps ನಮಗೆ ಬಂದಿದ್ದು. ಅಪ್ಲೋಡ್ Mbps ಬಂದು ನಮಗೆ ಅಂತಂದರೆ 1.5 ಓಕೆನಾ, 1.5 Mbps ನಮಗೆ ಏನಂದರೆ ಮ್ಯಾಕ್ಸಿಮಮ್ ಇಷ್ಟೇ ಬರೋದು ನನಗೆ. ಓಕೆನಾ, ನಮ್ಮ ಮನೇಲಿರೋ ಪೊಸಿಷನ್ ಏನಂತಂದರೆ ಇಷ್ಟ ಐತೆ. ಸೊ ನಾನೆಂತಂದರೆ ಇಷ್ಟು ಲೆವೆಲ್ ಅಂತಂದರೆ ನೆಟ್ವರ್ಕ್ ಸ್ಪೀಡ್ ತಗೋಬೋದು. ಇದು ನಾವು ಆ್ಯಕ್ಚುಲಿ ಬಂದ್ಬಿಟ್ಟು 433 Mbps ಇದು ಸಪೋರ್ಟ್ ಮಾಡುತ್ತೆ. ಬಟ್ ಏನಂತಂದರೆ ನಮ್ಮ ಮನೇಲಿ ನೆಟ್ವರ್ಕ್ ಬರ್ತಿಲ್ಲ. ಯಾವತ್ತಾದ್ರೂ ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ನೀವು ಏನೋ ನೆಟ್ವರ್ಕ್ ಸ್ಪೀಡ್ ಬರ್ತಿಲ್ಲ ಅಂತ ನಿಮ್ಮ ವೈಫೈ ಅಡಾಪ್ಟರ್ ಪ್ರಾಬ್ಲಮ್ ಇರಲ್ಲ, ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ. ನಿಮ್ಮ ನೆಟ್ವರ್ಕ್ ಎಷ್ಟು ನೆಟ್ ಕೊಡ್ತದೋ ಅಷ್ಟು ಮಾತ್ರ ಅಂತಂದರೆ ಇದು ತಗೋತದ್ದು ವೈಫೈ. ಅದಕ್ಕಿಂತ ಜಾಸ್ತಿ ಏನಂತಂದ್ರೆ ಕೊಟ್ಟರು ಸಹ ಇದನ್ನು ನೆಟ್ವರ್ಕ್ ಇದು ವೈಫೈ ಅಡಾಪ್ಟರ್ ತಗೊಳುತ್ತೆ ನೆಟ್. ಸೊ ಆ ರೀತಿಯಲ್ಲಿ ಏನಂತಂದರೆ ಸ್ವಲ್ಪ ಓಕೆನಾ, ಮತ್ತೆ ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬೇಡಿ ಇದೇನೋ ವರ್ಕ್ ಆಗ್ತಿಲ್ಲ ಅಯ್ಯೋ ಹಿಂಗೆ ಅಂತ. ನಾನು ಹಿಂದೆ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ನೋಡಿದ್ರೆ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಅಂತಂದರೆ ಇದ್ರ ಬಗ್ಗೆ ನೀವು ನೋಡಿದ್ರೆ ಆ್ಯಕ್ಚುಲಿ ಡ್ರೈವರ್ಸ್ ಯಾವ ಥರ ಇನ್ಸ್ಟಾಲ್ ಮಾಡೋದು, ಮತ್ತು ಅದೇ ಥರ ಬಂದ್ಬಿಟ್ಟು
ಯಾವ ಥರ ಎಷ್ಟು ನಮಗೆ MBPS ಸ್ಪೀಡ್ನಲ್ಲಿ ಬರುತ್ತಂತ ಎಲ್ಲ ನಿಮಗೆ ಗೊತ್ತಾಯಿತು. ಓಕೆನಾ, ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದು ಬಂದ್ಬಿಟ್ಟು ಬಜೆಟ್ ರೇಂಜ್ನಲ್ಲಿ ಇದು ಅಪ್ರಾಕ್ಸಿಮೇಟ್ಲಿ ₹1199. ಇದು ಒಳ್ಳೆಯದು. ಓಕೆನಾ, ನೀವು ಕ್ರಿಯೇಟರ್ಸ್ ಆಗಿದ್ದರೆ ಇಲ್ಲ ನಮಗೆ ಬಡ್ಜೆಟ್ ಭಾಳಷ್ಟು ಕಮ್ಮಿ ಆಯಿತು, ಒಂದು ₹1000 ಒಳ್ಳೆ ವೈಫೈ ಅಡಾಪ್ಟರ್ ಬೇಕಂದ್ರೆ ಇದನ್ನು ಚೂಸ್ ಮಾಡ್ಕೋಬೋದು. ಬೆಂಕಿ. ನಾನೆಲ್ಲ ಯೂಟ್ಯೂಬ್ನ ರಿವ್ಯೂಸ್ ನೋಡಿ ತಗೊಳ್ಳೇಬೇಡ ಅಂತ ಎಲ್ಲ ಸಜೆಷನ್ ನೋಡಿ ಅದರಲ್ಲಿ ಅಬ್ಸರ್ವ್ ಮಾಡಿ ನಾನು ಆವಾಗಿನಂತರ ಇದನ್ನು ವೈಫೈ ಅಡಾಪ್ಟರ್ ತಗೊಂಡೆ. ಇದನ್ನು ಒಳ್ಳೆ ಚೆನ್ನಾಗೈತೆ, ಪರವಾಗಿಲ್ಲ, ಇದರಿಂದ ನಾನು ಪ್ರಾಬ್ಲಮ್ಸ್ ಫೇಸ್ ಮಾಡಲ್ಲ. ಸೊ ಇದಿಷ್ಟು ಅಂತ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕೆಳಗೆ ಕಾಮೆಂಟ್ ತಿಳಿಸಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮ್ಮ ಟೆಕ್ ಮೊಬೈಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಥರ ಫೀಲ್ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೇನೆ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.